ಸ್ಥಾಪಕರು ಸ್ನೇಹಿತರೆ, ಏನು ನಿನ್ನೆ ಸಂಜೆ 6 ಗಂಟೆಯಿಂದ 8:30 ತನಕ ಆರ್ ರಾಜ್ ನ್ಯೂಸ್ ಕನ್ನಡದಲ್ಲಿ ಆರ್ಯವರ್ಧನ್ ಏನೊಂದು ಲೈವ್ ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮನ್ನ ನಡೆಸಿಕೊಟ್ರು. ಆ ಪ್ರೋಗ್ರಾಮ್ನ ಆರ್ಯವರ್ಧನಿಗೆ ನಡೆಸಿರೋ ಅಥವಾ ಕ್ಷಮೆ ಕೇಳಿಸ್ಬೇಕು ಅಂತ ನಡೆಸಿರೋ ಅದು ನನಗೆ ಗೊತ್ತಾಗ್ತಾ ಇಲ್ಲ. ನಾಚಿಕೆ ಆಗ್ಬೇಕು. ಒಟ್ಟಿಗೆ ಅವನು ಕೂಡ ಎಂಜಲ ಕಾಸಿಗೆ ಅವನನ್ನ ಕೂರಿಸ್ಕೊಂಡು ಮತ್ತೆ ಶೋ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾಚಿಕೆ ಆಗ್ಬೇಕ್ರಿ. ಯಾಕೆ ಅಂದ್ರೆ ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದೇ ಸರಿ, ಯಾವ ಗ್ರಂಥದಲ್ಲಿ ಇಲ್ಲದನ್ನ ಇಲ್ಲ, ಆದ್ರೂ ನನ್ನ ಗ್ರಂಥದಲ್ಲಿ, ನನ್ನ ಒಳ ಗ್ರಂಥದಲ್ಲಿ ಇರೋದನ್ನ ನಾನು ಜನಗಳಿಗೆ ಹೇಳಿದ್ದೀನಿ. ಮಾನವನ ಹಿಂಭಾಗದಲ್ಲಿ ಲಕ್ಷ್ಮಿ ಕೂಡ ನೆಲೆಸಿದಾಳೆ, ನಮ್ಮ ಗೋವಿನಲ್ಲಿ ಮಾತ್ರ ಲಕ್ಷ್ಮಿ ನೆಲೆಸಿಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಅದೇ ಒಂದು ಲೈವ್ ನಲ್ಲಿ ಕೂತ್ಕೊಂಡು ನಿಮ್ಮ ಅಂಡನ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಅಂಡನ್ನು ಅವರವರೇ ಕ್ಲೀನ್ ಮಾಡ್ಕೊಂತಾರೆ ಆರ್ಯವರ್ಧನ್. ಅದ್ರ ಜೊತೆಗೆ ಆ ಸಂವಾದಕ್ಕೆ ಬಂದಿದ್ದಂತಹ ಶ್ರೀ ಸರಸ್ವತಿ ಸ್ವಾಮೀಜಿಗಳು ನೀವ್ ಹೇಳಿದ್ದೇ ಸರಿ, ನೀವ್ ಹೇಳಿದ್ದು ಸರಿಯಾಗಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರಿ. ಅಲ್ಲರಿ ಸ್ವಾಮೀಜಿಯವರೇ, ಸರಸ್ವತಿ ಸ್ವಾಮೀಜಿಗಳೇ, ಯಾವ ರೀತಿಯಾಗಿ ಅವರು ಹೇಳಿರುವಂತ ಸ್ಟೇಟ್ಮೆಂಟ್ ಸರಿಯಾಗಿದೆ? ಅವ್ರೇನಾದ್ರೂ ಶ್ರೀಸ್ಥಾನದಲ್ಲಿ ಮಾತ್ರವಲ್ಲದೆ ಮನುಷ್ಯನ ಅಂಡಗಳಲ್ಲೂ ಕೂಡ ಲಕ್ಷ್ಮಿ ನೆಲೆಸಿದಾಳೆ ಅಂತ ಹೇಳಿದ್ದಾಗ ಅವರು ವಾಶ್ ಮಾಡ್ಕೊಳ್ಳಿ, ನಿಮ್ಮ ಅಂಡಗಳನ್ನ ನೀವು ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳಿಲ್ಲ ಸ್ವಾಮಿ. ನಿಮ್ಮ ಅಂಡಲು ನೆಲೆಸಿದೆ, ಆ ಹೆಣ್ಣಿನ ಅಂಡಲು ನೆಲೆಸಿದೆ, ಆ ಗಂಡಿನ ಅಂಡಲು ನೆಲೆಸಿದೆ ಅಂತ ಹೇಳ್ಬೇಕಾರೆ ಅಲ್ಲಿ ಪಕ್ಕದಲ್ಲಿ ಕೂತಿದ್ದಂತಹ ಹೆಣ್ಣು ಮಗುವಿಗೆ ಎಷ್ಟು ನೋವಾಗಿರಬಾರ್ದು. ಯಾಕೆಂದ್ರೆ ಗೋವನ್ನ ನಮ್ಮ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆ ಅಂತ ಹೇಳ್ಬಿಟ್ಟು ಕಾಲಗಳಿಂದಲೂ ಶ್ರೀ ಮಠಾಧೀಶರುಗಳು, ಮುನಿವರ್ಯರುಗಳು, ನಮ್ಮ ಪೂರ್ವಜರು ನಮಗೆ ಆಕೆಯನ್ನ ತಾಯಿ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಾವು ಪಾಲಿಸ್ಕೊಂತ ಬರ್ತಾ ಇದೀವಿ. ಆದ್ರೆ ನೀವು ನಿನ್ನೆ ದಿನ ಅವ್ರು ಹೇಳಿದ್ಕೆಲ್ಲ ತಲೆ ಆಡಿಸ್ಕೊಂಡ್ ಬಂದಿದ್ದು ನಮಗೆ ತುಂಬಾನೇ ಬೇಜಾರಾಗಿದೆ. ಯಾಕಂದ್ರೆ ನಿಮ್ಮ ಕೆಲವೊಂದು ಶೋಗಳನ್ನ ನಾವು ನೋಡ್ತಾ ಇದ್ವಿ, ತುಂಬಾ ಖುಷಿ ಆಗ್ತಾ ಇತ್ತು. ಆದ್ರೆ ನಿನ್ನೆ ನೀವು ಅವ್ರು ಹೇಳಿದ್ದಕ್ಕೆ ತಲೆ ಆಡಿಸಿದ್ದಕ್ಕೆ ನಮಗೆ ತುಂಬಾ ನೋವಾಗಿದೆ. ಇರ್ಲಿ, ಅದೇ ರೀತಿಯಾಗಿ ನಾವು ಧರ್ಮಪರ ಹೋರಾಟಗಾರರು, ನಾವು ಧರ್ಮ ಚಿಂತಕರು ಎಲ್ಲಿದ್ದೀರಿ ಸ್ವಾಮಿ? ನಾವು FIR ಮಾಡಿಸಿದ್ರು ಕೂಡ ಒಬ್ಬ ವ್ಯಕ್ತಿ ಲೈವ್ ಅಲ್ಲಿ ಕೂತ್ಕೊಂಡು ನಿನ್ನೆ ಮಾತಾಡ್ತಾ ಇದ್ದಾನೆ. ಯಾರು ಕೂಡ ಅವನ ವಿರುದ್ಧವಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲ. ಅತಿ ದೊಡ್ಡ ದೊಡ್ಡ ಮಠಾಧೀಶರುಗಳಿರ್ಬೋದು, ಧರ್ಮ ಚಿಂತಕರಿರ್ಬೋದು, ಮಾಧ್ಯಮ ಮಿತ್ರರಿರ್ಬೋದು, ಬೇರೆಲ್ಲ ನ್ಯೂಸ್ಗಳನ್ನು ಮಾಡ್ತಾ ಇದ್ದೀರಿ. ಅವನು ನಮ್ಮ ಹಿಂದೂ ಧರ್ಮಕ್ಕೆ, ನನ್ನ ಗೋವಿಗೆ, ನನ್ನ ದೇವಿಯಾಗಿರ್ತಕ್ಕಂಥ ನಾವು ಪೂಜಿಸುವಂತಹ ಲಕ್ಷ್ಮೀ ದೈವಕ್ಕೆ ಒಂದು ಹೆಣ್ಣಿಗೆ ಅವಮರ್ಯಾದೆ ಮಾಡಿದ್ದಾನೆ. ನೀವು ಅದರ ವಿರುದ್ಧವಾಗಿ ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಇದು ನಮ್ಮ ದುರಾದೃಷ್ಟ. ಯಾಕೆ ಅಂದ್ರೆ ಅವನು ಹೇಳೋ ಲೆಕ್ಕಾಚಾರದಲ್ಲಿ ಎಲ್ಲ ಹಿಂದೂ ಪರ ಹೋರಾಟಗಾರರು ಕಲೆಕ್ಷನ್ ಮಾಡುವಂತವ್ರು. ಅವನು ಹೇಳಿದ್ದೇ ಸರಿ, ಆರ್ಯವರ್ಧನ ಯಾವುದೋ ಒಂದು ಚಾನಲ್ ಅಲ್ಲಿ ಕೂತ್ಕೊಂಡು ನಾನು ಹೇಳಿದ್ದೆ ಸರಿ ಆದ್ರೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಕೇಳ್ತಾನಲ್ಲ, ನಿನ್ನ ಕ್ಷಮೆಯನ್ನ ನಾವು ಕೇಳಿರೋದು ಬಹಿರಂಗವಾಗಿ ಕೇಳಬೇಕು ಅಂತ ಹೇಳಿ ನೀನ್ ಯಾವುದೋ ಒಂದು ಚಾನಲ್ ಅಲ್ಲಿ ಕೂತ್ಕೊಂಡು ಕೇಳಿದ ತಕ್ಷಣನೇ ಅದು ಕ್ಷಮೆ ಆಗಲ್ಲ ಆರ್ಯವರ್ಧನ. ಈ ಒಂದು ಪ್ರಕರಣದಲ್ಲಿ ಯಾರು ಧ್ವನಿ ಎತ್ತುತ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ಗೋರಕ್ಷಕರ ಸೇನೆ ಧ್ವನಿ ಎತ್ತೇ ಎತ್ತುತ್ತದೆ. ಅದು ಯಾವ ಮಟ್ಟಕ್ಕೆ ಹೋದ್ರೂ ಕೂಡ ಎದುರಲ್ಲ. ಇನ್ನು ಮುಂದೆ ಆದಷ್ಟು ಬೇಗ ಆರ್ಯವರ್ಧನನ ಮೇಲೆ ಕ್ರಮ ಕೈಗೊಳ್ಳದೆ ಹೋದ್ರೆ ಮುಂದಿನ ದಿನ ಅತಿ ಸಂಕಷ್ಟದ ದಿನಗಳನ್ನ ನೋಡ್ಬೇಕಾಗುತ್ತೆ. ಹೋರಾಟಗಳು ನಡೀತವೆ, ಜಿಲ್ಲೆಯಲ್ಲೂ ಹೋರಾಟಗಳನ್ನ ಮಾಡಿಸ್ತೀನಿ. ಪ್ರತಿಯೊಬ್ಬ ಹಿಂದೂ ಪರ ಹೋರಾಟಗಾರನು ಎದ್ದು ನಿಂತ್ಕೊಂತಾನೆ. ಯಾಕೆ ಅಂದ್ರೆ ಯಾವುದೋ ವ್ಯಕ್ತಿ ನನ್ನ ಧರ್ಮದ ಬಗ್ಗೆ, ನನ್ನ ಲಕ್ಷ್ಮೀ ದೈವದ ಬಗ್ಗೆ, ಮುಕ್ಕೋಟಿ ದೇವತೆಗಳು ವಾಸ ಇರ್ತವೆ ಅಂತ ನಂಬಿದಂತಹ ನನ್ನ ಗೋಮಾತೆಯ ಬಗ್ಗೆ ಮಾತನಾಡಿ ಇವತ್ತು ಯಾವುದೋ ಒಂದು ನ್ಯೂಸ್ ಚಾನಲ್ ಅಲ್ಲಿ ಕೂತ್ಕೊಂಡು ಕ್ಷಮೆ ಕೇಳಿದ್ರೆ, ಈಗ ಮತ್ತೊಬ್ಬ ಬಂದು ಅವನು ಮಾತಾಡಿ ಯಾವುದೋ ಒಂದು ಫೇಸ್ಬುಕ್ ಅಲ್ಲಿ ಲೈವ್ ಹೋಗಿ ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ನಾನು ಕ್ಷಮೆ ಕೇಳಿದ್ದೀನಿ ಅಂತ ಸುಮ್ಮನಾಗ್ತಾನೆ.
ಅಲ್ಲಿಗೆ ನಮ್ಮ ಧರ್ಮದ ಬಗ್ಗೆ ಯಾರು ಬೇಕಾದ್ರೂ ಮಾತಾಡಬಹುದು, ಏನ್ ಬೇಕಾದ್ರೂ ಮಾತಾಡಬಹುದು, ಮಾತನಾಡಿದ ಮೇಲೆ ಒಂದು ಕ್ಷಮೆಯನ್ನ ಕೇಳಬಹುದು ಅನ್ನುವ ಧೈರ್ಯ ಎಲ್ಲರಿಗೂ ಬರುತ್ತೆ. ಆ ತರ ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಅನ್ನಂಗಿದ್ರೆ ದಯವಿಟ್ಟು ಮಾಧ್ಯಮ ಮಿತ್ರರಿರ್ಬೋದು, ಹಿಂದೂ ಪರ ಹೋರಾಟಗಾರರು ಇರ್ಬೋದು, ಹಾಗೆ ಧರ್ಮ ಚಿಂತಕರು, ಮಠಾಧೀಶರುಗಳೇ ದಯವಿಟ್ಟು ತಾವು ನಮ್ಮ ಜೊತೆ ಧ್ವನಿಯನ್ನ ಗೂಡಿಸಿ ಆರ್ಯವರ್ಧನನಿಗೆ ಸರಿಯಾದ ಪಾಠವನ್ನ ಕಲಿಸ್ತಕ್ಕಂತಹ ಕೆಲಸನ ಮಾಡೋಣ. ಇನ್ನು ಮುಂದೆ ಯಾವುದೇ ಒಬ್ಬ ಆರ್ಯವರ್ಧನನಂತಹ ಗುರೂಜಿ, ಕಳ್ಳ ಗುರೂಜಿಗಳು ನಮ್ಮ ಧರ್ಮದ ಬಗ್ಗೆ, ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ, ನಾವು ಪೂಜಿಸುವಂತಹ ದೈವಗಳ ಬಗ್ಗೆ, ನಮ್ಮ ಕಟ್ಟುಪಾಡುಗಳ ಬಗ್ಗೆ ಮಾತನಾಡಬಾರ್ದು. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋ ನೋಡಿದ ಮೇಲೆ ಆದ್ರೂ ಕೂಡ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾಕೆ ಅಂದ್ರೆ FIR ಆದ್ರೂ ಕೂಡ ಅವನ ಮೇಲೆ ಯಾವುದೇ ರೀತಿಯ ಕ್ರಮಗಳು ಜರುಗಿಲ್ಲ. ಯಾವುದೇ ಮಾಧ್ಯಮ ಮಿತ್ರರಿರ್ಬೋದು, ಯಾವುದೇ ಹಿಂದೂ ಪರ ಹೋರಾಟಗಾರರಿರ್ಬೋದು, ಯಾವುದೇ ಮಠಾಧೀಶರುಗಳಿರ್ಬೋದು, ಯಾವುದೇ ಒಬ್ಬ ಧರ್ಮ ಚಿಂತಕರಿರ್ಬೋದು, ಈ ವಿಷಯವಾಗಿ ಯಾರು ಧ್ವನಿ ಎತ್ತಿಲ್ಲ. ದಯವಿಟ್ಟು ಧ್ವನಿ ಎತ್ತತಕ್ಕಂತಹ ಒಂದು ಕೆಲಸವನ್ನ ಮಾಡಿ. ಆಗ ನಮ್ಮ ಧರ್ಮದ ಉಳಿವಿಗಾಗಿ ನಾವು ಹೋರಾಟ ಮಾಡ್ದಂಗಾಗುತ್ತೆ, ನಮ್ಮ ಗೋವಿನ ಉಳಿವಿಗಾಗಿ ನಾವು ಹೋರಾಟ ಮಾಡ್ದಂಗಾಗುತ್ತೆ, ನಮ್ಮ ದೈವಗಳ, ನಮ್ಮ ಆಚರಣೆಗಳ, ನಮ್ಮ ಹಿಂದೂ ಧರ್ಮದ ಮೂಲಕ್ಕಾಗಿ ನಾವು ಹೋರಾಟ ಮಾಡ್ದಂಗಾಗುತ್ತೆ. ಇವತ್ತು ನಾವು ಇವನ ವಿರುದ್ಧ ಹೋರಾಟ ಮಾಡದೆ ಹೋದ್ರೆ ನಾಳಿಕೆ ಇದೇ ತರ 10 ನಾಯಿ ಕೊಡೆಗಳು ತಲೆ ಎತ್ತಿ ನಿಂತ್ಕಂತವೆ. ಇಂಥ ನಾಯಿ ಕೊಡೆಗಳು ತಲೆ ಎತ್ತಿ ನಿಲ್ಲುವಕ್ಕಿಂತ ಮುಂಚೆನೆ ಆ ನಾಯಿ ಕೊಡೆಗಳನ್ನ ಹೊಸ್ಕಾಕುವಂತ ಕೆಲಸನ ಹಿಂದೂ ಪರ ಹೋರಾಟಗಾರರಿರ್ಬೋದು, ಧರ್ಮ ಚಿಂತಕರಿರ್ಬೋದು, ಅಥವಾ ಶ್ರೀ ಮಠಾಧೀಶರುಗಳಿರ್ಬೋದು ಮಾಡಬೇಕು.